ನಿಖಿಲ್, ಚಿಕ್ಕ ಮಕ್ಳು ತರ ಆಡೋದನ್ ಬಿಡು. ನಮ್ಗೀಗ ಮದ್ವೆ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿರು, ಬಿಡು. ಸರಿ ಮೇಡಮ್, ಇನ್ ಮುಂದೆ ನಾನು ಚಿಕ್ಕ ಮಗು ತರ ಆಡಲ್ಲ. ಆದ್ರೆ ಮಗು ಮಾಡೋದು ಏನ್ ಮಾಯಾ ಇದು? ಇನ್ನೂ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಏನ್ ವಿಷಯ? ಯಾಕೆ ಹೀಗಿದೆಯಾ? ಓ, ಅರ್ಥ ಆಯ್ತು. ನೀನಿವಾಗ ಅಮ್ಮನಿಂದ ದೂರ ಆಗಿದೆಯಾ ಅಂತನಾ? ಡೋಂಟ್ ವರಿ ಮಾಯಾ, ನೀನು ಅಮ್ಮ ಒಪ್ಕೊಳ್ಳೋದಾದ್ರೆ ಅಮ್ಮ ಇಲ್ಲೇ ನಮ್ಮ ಜೊತೆನೇ ಇರ್ಬೋದು. ಬೇಕಾದ್ರೆ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಅವ್ರಿಗೂ ತಾನೇ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಅದೆಲ್ಲ ಏನು ಬೇಡ ನಿಖಿಲ್. ನಾವು ಕೇಳ್ತೀವಿ ಅಂದ್ರೂ ಅಮ್ಮ ಇಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಕೂಡ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳೋದು ಸರಿಯಲ್ಲ. ಮತ್ ನೀನ್ ಯಾಕೆ ಹೀಗಿದೀಯಾ? ಖುಷಿಯಾಗಿರೋಕೆ ಏನ್ ಸಮಸ್ಯೆ ಇದೆ? ನಿಖಿಲ್, ಅತ್ತೆ ನಮ್ಮನ್ನ ನಿಜವಾಗ್ಲೂ ಪ್ರೀತಿಯಿಂದ ಮನೆ ತುಂಬಿಸ್ಕೊಂಡ್ರೋ ಅಥವಾ ನೀನ್ ನನ್ನ ಇಷ್ಟಪಟ್ಟಿದ್ಯಾ, ಮದ್ವೆ ಬೇರೆ ಮಾಡ್ಕೊಂಡಿದೀವಿ, ಈಗ ವಿಧಿ ಇಲ್ಲ ಅಂತ ಮನೆ ತುಂಬಿಸ್ಕೊಂಡ್ರೋ ಗೊತ್ತಾಗ್ತಾ ಇಲ್ಲ ನಿಖಿಲ್. ಯಾಕೆ ಯಾಕೆ ಅನುಮಾನ ಬಂತು ನಿನ್ಗೆ? ಅಮ್ಮ ನಿನ್ನ ಹತ್ರ ಹಾಗೇನಾದ್ರೂ ನಡ್ಕೊಂಡ್ರ? ಇಲ್ಲ, ಹಾಗೇನಿಲ್ಲ. ಸಡನ್ ಆಗಿ ಒಪ್ಕೊಂಡಿರೋದ್ ನೋಡಿ ನನಗಾಗನ್ನಿಸ್ತಿದೆ ಅಷ್ಟೇ. ಜಾಸ್ತಿ ಯೋಚನೆ ಮಾಡಬೇಡ ಮಾಯಾ. ಪ್ರತ್ಯೇಕ ಅಮ್ಮಂಗೆ ಇವಾಗ ಏನೇ ಬೇಜಾರಿದ್ರು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಬಟ್ ಐ ಆಮ್ ಸೋ ಹ್ಯಾಪಿ ಟುಡೇ. ಇವತ್ತು ನಿನ್ಗೇನು ಬೇಕು ಅಂತ ಕೇಳು, ತಥಾಸ್ತು ಅಂದ್ಬಿಡ್ತೀನಿ. ಹಾಗಿದ್ರೆ ನಂದೊಂದ್ ಕಂಡೀಷನ್ ಇದೆ, ನೀನ್ ಅದಕ್ಕೆ ಒಪ್ಕೊಳ್ಬೇಕು. ಹೇಳುವಂತವಳಾಗು ಸಖಿ. ಮನೇಲಿ ಅತ್ತೆಗೂ ನಂಗೂ ಯಾವುದೇ ಒಂದ್ ವಿಷಯಕ್ಕೂ ಸಣ್ಣ ಪುಟ್ಟ ಜಗಳ ಆದ್ರೂ ಅವರು ನನ್ನನ್ ಬೈದ್ರು ನೀನ್ ಯಾವತ್ತೂ ನನ್ ಪರ ವಹಿಸ್ಕೊಂಡ್ ಮಾತಾಡ್ಬಾರ್ದು. ಇದು ಏನ್ ಕಂಡೀಷನ್ ಮಾಯಾ? ನಾನಿಬ್ರು ಪರವಾಗೂ ಇರ್ತೀನಿ, ಆದ್ರೆ ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇದ್ದೇ ಇರ್ತೀನಿ. ಅದು ನೀನಾದ್ರೂ ಸರಿ, ಅಮ್ಮ ಆದ್ರೂ ಸರಿ. ನೋಡು, ಅದನ್ನೆಲ್ಲರೂ ಮಾಡ್ತಾರೆ. ಒಂದ್ ವೇಳೆ ನಂದೇ ಸರಿಯಾಗಿದ್ರು ನೀನ್ ನನ್ ಪರವಾಗಿರೋ ಹಾಗಿಲ್ಲ. ಅವರು ನಮ್ಗೋಸ್ಕರ ಅವ್ರ ಕನ್ಸ್ಗಳನ್ ತ್ಯಾಗ ಮಾಡಿ ನಮ್ ಖುಷಿಗಡ್ಡ ಬಂದಿಲ್ಲ. ಅಂದ್ಮೇಲೆ ನಾವಿಷ್ಟಾದ್ರೂ ಅಡ್ಜಸ್ಟ್ ಆಗ್ಬೇಕಲ್ವಾ? ನಾನ್ ಈ ಮನೆಗ್ ಅಡ್ಜಸ್ಟ್ ಆಗೋವರೆಗೂ ಅವ್ರು ಏನೇ ಹೇಳಿದ್ರು, ಅವ್ರು ಏನೇ ಅಂದ್ರು ನೀನ್ ನನ್ ಪರ ವಹಿಸ್ಕೋಬಾರ್ದು ಅಷ್ಟೇ. ಸರಿ, ನೀನುಂಟು, ನಿಮ್ಮ ಅತ್ತೆ ಉಂಟು, ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲ. ನೀವಿಬ್ರು ಜಡೆ ಜಡೆ ಹಿಡ್ಕೊಂಡು ಕಿತ್ತಾಡಿದ್ರು ನಾನು ಮಾರ್ ದೂರ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಓಕೆನಾ? ನಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂಮಂಚ ನಮಗಾಗಿ ನಮ್ಮ ಮಗನ್ಗಾಗಿದೆ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು. ಏನ್ರಿ ನಿಮ್ಮ ಅವತಾರ? ಶೋಭ್ನ ನಿಮ್ ಮಗಂದ ಅಥವಾ ನಿಮ್ದ? ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಹೊರಗ್ ಬನ್ನಿ ಸಾಕು. ನೋಡ್ರಾಜಿ, ಮದುವೆಗಂತೂ ಅರೇಂಜ್ ಮಾಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ನನ್ ಮಗನ್ ಶೋಭನಕ್ಕಾದ್ರೂ ಅರೇಂಜ್ ಮಾಡಕ್ ಬಿಡು. ನನ್ನನ್ ಬಿಟ್ಟು ಬೇರೆ ಯಾರಿದೆ ರೆಡಿ ಮಾಡೋದಿಕ್ಕೆ? ನನ್ ಮಗ ಸೊಸೆ ಈ ರೂಮ್ ನ ನೋಡಿ ಶಾಕ್ ಆಗ್ಬಿಡ್ಬೇಕು. ನನ್ ಮಗ ನಮ್ಮಪ್ಪ ಎಂತ ಕಲೆಗಾರ ಅಂತ ಹೇಳ್ಬೇಕು. ಹಾಗೆ ಡೆಕೋರೇಟ್ ಮಾಡ್ತೀನಿ ನೋಡು. ಚಿನ್ನ ಬಾಳಲ್ಲಿ. ಅಮ್ಮಯ್ಯನ ಈ ಮನೆಯಿಂದ ಓಡಿಸೋಣ ಅಂತ ನಾನ್ ಪ್ಲಾನ್ ಮಾಡ್ತಾ ಇದ್ರೆ ಇವ್ರು ನೋಡಿದ್ರೆ ಫಸ್ಟ್ ನೈಟ್ ಪ್ಲಾನ್ ಮಾಡ್ತಾ ಇದಾರೆ. ಇವ್ರಿಗೇನಾದ್ರೂ ಪ್ಲಾನ್ ಹೇಳಿದ್ರೆ ನನ್ ಪರವಾಗಂತೂ ಖಂಡಿತವಾಗ್ಲೂ ನಿಲ್ಲೋದಿಲ್ಲ. ಅವಾಗ ಎಲ್ರೂ ಮುಂದೆ ನಾನೇ ಕೆಟ್ಟೋಳಾಗ್ತೀನಿ. ನನ್ನ ಪ್ಲಾನ್ ನಾನು ಸಾಧಿಸ್ಬೇಕು ಅಂದ್ರೆ ಸೈಲೆಂಟ್ ಆಗಿ ಇದ್ಕೊಂಡೆ ನನ್ನ ಕೆಲಸ ಮುಗಿಸ್ಕೊಳ್ಬೇಕು. ಹಲೋ
ನೀನ್ಯಾಕೆ ಇಲ್ಲೇ ನಿಂತಿದ್ಯಾ? ನೀನು ಡೆಕೋರೇಟ್ ಮಾಡ್ತೀಯಾ? ನನ್ಗೆ ಯಾವ ಕರ್ಮನೂ ಇಲ್ಲ ಡೆಕೋರೇಟ್ ಮಾಡೋದು. ಬೇಕಾದ್ರೆ ಮಾಡ್ಕೊಳ್ಳಿ, ನಂಗೆ ಬೇಕಾದಷ್ಟು ಕೆಲಸ ಇದೆ. ಬೇಗ ಮುಗಿಸಿ ಕೆಳಗಡೆ ಬರ್ರಿ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಆಯ್ತು ಆಯ್ತು ಆಯ್ತು, ಉರ್ದು ಬೀಳ್ತಾಳೆ. ಆಹಾ, ಚಿನ್ನ ಬಾಳಲ್ಲಿ, ಕಮಾನ್, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು, ಹೂ ಮಂಚ ನಮ ನನ್ನ ಮಗನ್ಗಾಗಿದೆ. ಓಹ್ ಮಗನೇ, ಕಮಾನ್ ಕಮಾನ್ರು, 1 ವರ್ಷದೊಳಗೆ ಟ್ವಿನ್ಸ್ ಹುಡ್ಸ್ಬಿಡು. ಅನ್ನೋದಿಲ್ಲ ಮಗನೇ. ಆಂಜನೇಯ, ಇಷ್ಟು ದಿನ ನಾನು ನಿನ್ನ ಪಕ್ಷದಲ್ಲಿದ್ದೆ, ಅಂದರೆ ಸಿಂಗಲ್ ಆಗಿದ್ದೆ. ಆದರೆ ಇವತ್ತು ಸಿಂಗಲಿಂದ ಮಿಂಗಲ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಹುಡುಗಿ ನನ್ನವಳೆ ಆಗಿದ್ರು ಫಸ್ಟ್ ನೈಟ್ ಅಂದಾಗ ಫಸ್ಟ್ ಟೈಮ್ ಒಳಗಡೆ ಪುಕು ಪುಕು ಅಂತ ಭಯ ಆಗ್ತಿದೆ. ಇದನ್ನೆಲ್ಲ ಹೇಳ್ಕೊಳ್ಳೋಕೆ ನನ್ನ ಜೊತೆ ಯಾರೂ ಇಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ದೇವ್ರೆ, ನನ್ನ ಹೆಂಡತಿ ಬಂದ್ಲು ಅಂತ ಅನ್ಸುತ್ತೆ, ನನಗೆ ವಿಶ್ ಮಾಡು. ಮಾಯಾ, ಇವತ್ತು ನೀನು ಪ್ರಪಂಚದ ಅತ್ಯಂತ ಸುಂದರಿಗಿಂತ ಚೆನ್ನಾಗಿ ಕಾಣ್ತಾ ಇದೀಯಾ. ಮಾಯಾ, ತುಂಬಾ ದಿನದಿಂದ ನನಗೊಂದು ಆಸೆ ಇತ್ತು, ಹೇಳ? ಇವತ್ತು ನಾವಿಬ್ರು ಒಂದಾಗೋ ದಿನ. ಈ ಬ್ಯೂಟಿಫುಲ್ ಹೀರೋಯಿನ್ ಜೊತೆ ಒಂದೊಳ್ಳೆ ಡುವೆಟ್ ಹಾಡಬೇಕು. ಈ ಬಡಪಾಯಿ ಆಸೆನ ಈಡೇರಿಸ್ತೀಯಾ ಪ್ಲೀಸ್?
ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು ಹೇ 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 ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ನಿನ್ನ ರೂಪಿಸಿ ಆ ಬ್ರಹ್ಮ ಬಾರಿ ರಸಿಕ ಮಾಡಿದ ಹೋ ಮದಿರೇಲೆ ನಿನ್ನ ಮೈಯ ಮಾಡಿದ್ದೆ ಒಂದು ಮಾಯ ತುಟಿ ಮೇಲೆ ಸಣ್ಣ ಕಾಯ ಮಾಡುವ ಭಯ ನೀನೇ ನೀಡು ನಿನ್ನ ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು ಅವರಿಬ್ರು ಯಾವುದೇ ಕಾರಣಕ್ಕೂ ಸೇರಬಾರ್ದು. ಸೇರೋದಕ್ಕೆ ನಾನು ಬಿಡೋದಿಲ್ಲ. ಇದೊಂದಾಗ್ಬಿಟ್ರೆ ಗ್ಯಾರಂಟಿ ನನ್ನ ಮಗ ಅವಳು ವಶ ಆಗ್ಬಿಡ್ತಾನೆ. ಆಮೇಲೆ ಅವಳು ಒಂದಲ್ಲ ಒಂದಿನ ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕ್ತಾಳೆ. ಇದು ನನ್ನ ಮನೆ, ನಾನು ಹೊರಗೆ ಹೋಗ್ಬಾರ್ದು. ಏನ್ ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ? ಸುಧಾ ಅವ್ರೆ, ಸುಧಾ ಅವ್ರೆ, ಸುಧಾ ಅವ್ರೆ, ಯಾಕೆ ರಾಜಿ ಅವರೇ ಮಲ್ಗಿಲ್ವಾ? ನಿದ್ದೆನೇ ಬರ್ತಾ ಇಲ್ಲ. ಸುಧಾ ಅವ್ರೆ, ನಾವೊಂದು ತಪ್ಪು ಮಾಡ್ತಾ ಇದ್ದೀವಿ. ಅಪ್ಪ ಯಾಕೆ ರಾಜಿ ಅವರೇ, ಏನಾಯ್ತು? ಏನ್ ತಪ್ಪು ಮಾಡ್ತಾ ಇದ್ದೀವಿ? ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು.
ಹೌದು ರಾಜಿಯವ್ರೆ, ನೀವು ಹೇಳ್ತಾ ಇರೋದು ಸರಿ ಇದೆ. ನಡೀರಿ, ಏನಾರು ಅನರ್ಥ ಆಗೋಕ್ಕಿಂತ ಮುಂಚೆ ನಾವು ಅದನ್ನ ತಡಿಬೇಕು. ಹೌದು ರಾಜಿಯವ್ರೆ, ಬನ್ನಿ. ಈ ಹೊತ್ತಲ್ಲಿ ಯಾರು ಬಂದ್ರಪ್ಪ ಡಿಸ್ಟರ್ಬ್ ಮಾಡಕ್ಕೆ? ಇಲ್ಲೇ ಇರು, ಬಂದೆ. ನಿಕ್ಕಿ ನಿಕ್ಕಿ, ಏನಮ್ಮ ಸಾರಿ ಕಣ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ದೆ. ಬರ್ಬಾರ್ದಿತ್ತು. ನೀನ್ ಹೋಗಮ್ಮ, ನಾಳೆ ಬಾಮ್ಮ. ಅಯ್ಯೋ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಈ ಟೈಮ್ ಅಲ್ಲ, ಬೇಡಮ್ಮ, ನಾಳೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ನಿಕ್ಕಿ, ಹೇಳದ್ನಲ್ಲ ಮಾತಾಡ್ಬೇಕು ಅಂತ. ಸರಿ, ಈಗೇನು ಅಂತ ಹೇಳು. ಅದು ನಿನಗೆ ಹೇಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪರವಾಗಿಲ್ಲ, ಹಾಗಾದ್ರೆ ನಾಳೆ ಆರಾಮಾಗಿ ಅದನ್ನು ಗೊತ್ತು ಮಾಡ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಓಕೆ, ಇವಾಗ ಹೋಗಮ್ಮ, ನಾಳೆ ಮಾತಾಡೋಣ. ಏಯ್, ಏನೋ ನೀನು? ಅತ್ತೆ, ಏನ್ ವಿಷಯ? ನಿಮ್ಮಿಬ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಬೇಗ ಹೇಳಮ್ಮ ಪ್ಲೀಸ್. ಇರೋ ನಿಖಿಲ್, ಹೇಳ್ತೀನಿ ನೋಡಮ್ಮ. ನೀವಿಬ್ರು ಯಾವ ಗಳಿಗೆಯಲ್ಲಿ ಮದುವೆ ಆದ್ರೂ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆ ಗಳಿಗೆಗೆ ತಕ್ಕ ಹಾಗೆ ಮುಹೂರ್ತ ನೋಡಿ ಮುಂದಿನ ಕಾರ್ಯಗಳನ್ನ ಇಟ್ಕೊಳ್ಳೋಣ ಅಂತ ನಾನು ನಿಮ್ಮಮ್ಮ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಏನಮ್ಮ ಇಷ್ಟೊತ್ತಲ್ಲಿ ನೀವು ಈ ನಿರ್ಧಾರನ ಮಾಡೋದು? ಇಷ್ಟಕ್ಕೂ ನಾವಿಬ್ರು ಮದುವೆ ಆಗಿರೋದು ದೇವಸ್ಥಾನದಲ್ಲಿ. ಅದು ದೇವ್ರ ಇಚ್ಛೆಯಿಂದಾನೇ ಈ ಮದುವೆ ಆಗಿರೋದು. ಮದುವೆನೇ ಟೈಮ್ ನೋಡ್ದೆ ಆಗಿದೆ ಅಂತಂದ್ರೆ ಇದ್ರಲ್ಲಿ ಯಾಕಮ್ಮ ಮುಹೂರ್ತ ನೋಡ್ಬೇಕು? ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಮ್ಮ. ನಿಕ್ಕಿ, ನಾನ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನೀನು ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೊಮ್ಮ. ನಿಖಿಲ್, ದೊಡ್ಡೋರ್ ನಿರ್ಧಾರ ಮಾಡಿದ್ದಾರೆ ಅಂದ್ಮೇಲೆ ಅದ್ರಲ್ಲಿ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಅವ್ರು ಹೇಳ್ದಂಗೆ ಕೇಳೋಣ. ಅವ್ರು ಏನೇ ಹೇಳಿದ್ರು ಅದ್ ನಮ್ಮ ಒಳ್ಳೇದಕ್ಕೆ. ಅಮ್ಮ, ನಡಿ. ಸಾರಿ ಮಾಯಾ, ನಿಮ್ಮತ್ತೆ ಮಾತು ನನಗೂ ಸರಿ ಅನ್ನಿಸ್ತು. ಹಾಗಾಗಿ ಪರವಾಗಿಲ್ಲಮ್ಮ, ಬನ್ನಿ. ಅಯ್ಯೋ, ಇವಳಿಗೇನಾಯ್ತು? ಏನಾಯ್ತು ಅಂತ ಬೆಳಿಗ್ಗೆ ನಿಧಾನವಾಗಿ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ವಿ ಅಂತೆ. ಹೋಗ್ ಬಿತ್ಕೊಳ. ಅಮ್ಮ, ಎಲ್ಲ ಹಾಳು ಮಾಡ್ಬಿಟ್ರು. ಮಾಯಾ, ಹಾ, ಒಂದ್ ನಿಮಿಷ. ಅತ್ತೆ. ಅಮ್ಮ, ನೀನ್ ಹೋಗಿರು, ನಾನು ಬರ್ತೀನಿ. ಹೇಳಿ ಅತ್ತೆ. ಏಯ್, ಸಾಕ್ ನಿಲ್ಸೆ. ಯಾರ್ ನೀನ್ ಅತ್ತೆ? ಅತ್ತೆ ಅಂತೆ, ಅತ್ತೆ ಅತ್ತೆ ಅಂತ ಕರೆದು ನನ್ ಹೊಟ್ಟೆ ಉರ್ಸ್ಬೇಡ ನೀನು. ಏನು ಶಾಕ್ ಆಯ್ತಾ? ನನ್ ಮಗನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನನ್ ಮನೆ ಮುಂದೆ ನಿಂತಿದ್ಯಲ್ಲ, ನನಗೂ ಇದೇ ತರ ಶಾಕ್ ಆಯ್ತು. ಈಗೆಲ್ಲ ಆಟ ಆಡಿ ನನ್ ಮಗನ ಬುಟ್ಟಿಗೆ ಹಾಕೊಳ್ಳೋದು ಅಲ್ದೆ, ಈಗ ಅವನ್ನ ಮದ್ವೆ ಆಗಿ ಅವನ್ನ ನನ್ನಿಂದ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಬಿಡಲ್ಲ ಕಣೆ ನಿನ್ನ ಈ ಮನೇಲಿ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಯಾವ ಪ್ರೀತಿ ನಾಟಕ ಆಡಿ ಅವನ್ ತಲೆ ಕೆಡ್ಸಿದ್ಯೋ ಅದೇ ರೀತಿ ನಾನ್ ನಿನ್ನ ಅವನಿಂದ ದೂರ ಮಾಡ್ತೀನಿ. ನೋಡ್ತಾ ಇದೆ. ಇದೆಲ್ಲ ರಗಳೆ ಬೇಡ ಅನ್ಕೊಂಡಿದ್ರೆ ಸೈಲೆಂಟ್ ಆಗಿ ಮನೆಯಿಂದ ಹೊರಟೋಗು. ನೀನ್ ಎಲ್ಲಿರ್ತೀಯೋ ಹೇಗಿರ್ತೀಯೋ ಅದೆಲ್ಲ ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ನನ್ ಮಗನ್ ಕಣ್ಣಿಗೆ ಬೀಳ್ದೆ ಇರೋಷ್ಟು ದೂರ ಹೊರಟೋಗು.
ನೀವಿಬ್ರು ತಿಪ್ಪರ್ಲಾಗ ಹೊಡೆದ್ರು ನಿಮ್ಮಿಬ್ರನ್ನ ಒಂದಾಗಕ್ಕಂತೂ ನಾನ್ ಬಿಡೋದಿಲ್ಲ. ಆದಷ್ಟು ಬೇಗ ನಿರ್ಧಾರ ಮಾಡು. ನೀವು ಬದಲಾಗಿದ್ದೀರಾ ಅಂತ ಅನ್ಕೊಂಡೆ ಅತ್ತೆ, ಆದ್ರೆ ನೀವು ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅತ್ತೆ. ಇಲ್ಲಿತ್ಕೊಂಡೇ ನಿಮ್ ಪ್ರೀತಿನ ಪಡ್ಕೊಳ್ತೀನಿ. ಇದೇ ನನ್ನ ನಿರ್ಧಾರ.